ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ ಮೀರಾ, ಹವಾಯು ಅಮ್ಮ? ಫೈನ್. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ನೀನು ಇಲ್ಲಿವರೆಗೂ ಬಂದಿದ್ಯಾ ಅಂದರೆ ಏನಾದರೂ ಮುಖ್ಯವಾದ ವಿಷಯನೇ ಇರಬೇಕು. ಎಲ್ಲ ಆ ಜೇಂಡೆ ಬಗ್ಗೆ ಅಮ್ಮ. ನಿನ್ನೆ ರಾತ್ರಿ ಸಡನ್ನಾಗಿ ಕಾಲ್ ಮಾಡಿ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಐ ಗಾಟ್ ಸ್ಕೇರ್ಡ್ ಅಮ್ಮ. ನನಗೆ ಯಾವ ದುಡ್ಡು ಬೇಡ, ಪ್ರಾಪರ್ಟಿ ಮೇಲೆ ನನಗೆ ಯಾವ ಆಸೆನೂ ಇಲ್ಲ, ನನಗೆ ನನ್ನ ಆರ್ಯ ಬೇಕು, ಆರ್ಯನ ವಾಪಸ್ ಕೊಡಿಸ್ಕೊಡಿ ಅಂತ ಏನೇನೋ ಹೇಳ್ತಾ ಅಳಕ್ಕೆ ಶುರು ಮಾಡಿಬಿಟ್ರು. ಇದನ್ನೇ ಕರ್ಮ ಅಂತ ಹೇಳೋದು. ನಮ್ಮ ಮೇಲೆ ಹಗೆ ಸಾಧಿಸೋರಿಗೆ ನಾವು ಸೇಡ್ ತೀರಿಸ್ಕೊಳ್ಳೋ ಪ್ರಮೇಯನೇ ಬರಲ್ಲ. ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡಿದ್ರೆ ಸಾಕು. ಕರ್ಮನೇ ತನ್ನ ಕೆಲಸ ಮಾಡುತ್ತೆ. ಅವನು ಮಾಡಿರೋ ದ್ರೋಹಕ್ಕೆ ಇದು ಕಡಿಮೆನೆ. ಒಬ್ಬರು ನಂಬಿಕೆಗೆ ಮೋಸ ಆದರೆ ಅದರಿಂದ ಆಗೋ ನೋವು ಈಗ ಅವನಿಗೆ ಅರ್ಥ ಆಗ್ತಿದೆ. ಆಗಲಿ ಬಿಡು. ಇಷ್ಟು ದಿನ ಅವನ ಕೆಲಸ ಮಾತಾಡ್ತು, ಈಗ ಅದ್ರ ಜೊತೆಗೆ ಕರ್ಮನೂ ಮಾತಾಡಲಿ. ಅಮ್ಮ, ಜೇಂಡೆ ಜೊತೆ ಹೇಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಿರ್ಲಕ್ಷ್ಯ ಮಾಡು, ಇಗ್ನೋರ್ ಹಿಮ್. ಈಗ ಅದೇ ಉತ್ತರ ಅವನಿಗೆ. ಮೀರಾ, ಈಗ ನಿನ್ನಿಂದ ಆರ್ಯ ಅನ್ನೋಗೆ ಸಹಾಯ ಆಗಬೇಕು. ಡೆಫಿನೆಟ್ಲಿ ಅಮ್ಮ, ಇಟ್ಸ್ ಮೈ ಡ್ಯೂಟಿ. ನಾನು ಖಂಡಿತ ಮಾಡ್ತೀನಿ. ಮೀರಾ, ಆರ್ಯನ್ಗೆ ಅವನ ನೆನಪು ಪೂರ್ತಿಯಾಗಿ ಬಂದಿಲ್ಲ. ಅಮ್ಮ? ಹೌದು ಮೀರಾ. ಅಂದರೆ 2020 ಆದಮೇಲೆ ಇತ್ತೀಚಿನ ದಿನಗಳು ಯಾವುದೂ ನೆನಪಿಗಿಲ್ಲ. ಏನು ಹೇಳ್ತಾ ಇದ್ದೀರಾ ಅಮ್ಮ? ಹೌದು ಮೀರಾ. ಆ ನೆನಪುಗಳು ಮತ್ತೆ ಬರೋ ಹಾಗೆ ಕೆಲವು ಘಟನೆಗಳನ್ನ ನೀನು ಅವನಿಗೆ ನೆನಪಿಸ್ಬೇಕು. ಹಾಗಾದ್ರೆ ಆರ್ಯ ಸರ್ಗೆ ನಾನು ಅವ್ರ ಮೇಲೆ ಇಟ್ಟಿದ್ದಂಥ ಪ್ರೀತಿನೂ ನೆನಪಿಲ್ವಾ? ಮೀರಾ, ಹೇಳ್ತೀನಿ ಅಮ್ಮ. ಐ ಡೆಫಿನೆಟ್ಲಿ ಟೆಲ್ ಹಿಮ್ ಎವ್ರಿಥಿಂಗ್. ನನಗೂ ಅನು ಮತ್ತು ಆರ್ಯ ಸರ್ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್. ಅವರು ಆದಷ್ಟು ಬೇಗ ಮೊದಲಿನ ಹಾಗಾಗಬೇಕು. ಥ್ಯಾಂಕ್ ಯು ಮೀರಾ. ಅಮ್ಮ, ಜಸ್ಟ್ ಅ ಸೆಕೆಂಡ್. Sure. I'll send it to you by tomorrow. Okay? Thank you. ಅಮ್ಮ ಹೇಳಿದ ಪ್ರಕಾರ ಆರ್ಯ ಸರ್ಗೆ ಎಲ್ಲ ನೆನಪು ಬಂದೇ ಇಲ್ಲ. ನನ್ನ ಮನಸ್ಸಲ್ಲಿ ಆರ್ಯ ಸರ್ ಮೇಲಿದ್ದ ಭಾವನೆಗಳನ್ನ ಅವ್ರ ಹತ್ರ ಹಂಚ್ಕೊಂಡಿದ್ದು ಯಾವುದು ಅವ್ರಿಗೆ ಗೊತ್ತೇ ಇಲ್ಲ. ಇದೇ ಕರೆಕ್ಟ್. ಇದು ಹೀಗಿದ್ರೇನೆ ಸರಿ. ಅವತ್ತು ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೇಬಾರ್ದಿತ್ತು ಅನ್ಸುತ್ತೆ. ಈ ವೀರ ಯಾವಾಗಲೂ ದೂರದಲ್ಲೇ ಇರಬೇಕಾದವಳು, ಇರೋಳು. ನನ್ನ ಜಾಗ ಅದೇ. ಹಾಗೆ ನೋಡ್ತಾ ನಿಂತಿದ್ದೀರಾ? ಬನ್ನಿ. ಅಲ್ಲ, ಇನ್ನೂ ಸ್ವಲ್ಪ ದೂರ ನಡ್ಕೊಂಡೇ ಹೋಗ್ಬೋದಾಗಿತ್ತಲ್ಲ, ಆಟೋ ಯಾಕೆ? ಸರ್, ನೀವು ಸುಮ್ಮನಿರಿ. ಅಣ್ಣ ಹೊರಡಿ. ಸರ್, ಕಳ್ದು ಹೋಗಿದ್ದ ಕಾಲ, ನಡೆದು ಹೋಗಿದ್ದ ಘಟನೆ ಜೀವನದಲ್ಲಿ ಯಾವುದೂ ಮತ್ತೆ ವಾಪಸ್ ಬರಲ್ಲ ಅಂತ ಅಂತಾರೆ. ಆದರೆ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಈ ಆಟೋ ಕೂಡ. ಈ ಆಟೋ ಅಷ್ಟೊಂದು ಸ್ಪೆಷಲ್ಲಾ?
ಏನ್ ಸರ್ ಹೀಗ್ ಹೇಳ್ತಿದ್ದೀರಾ? ನಾವ್ ಮೊದ್ಲು ಭೇಟಿ ಆಗಿದ್ದು ಆಟೋದಲ್ಲೇ, ನಿಮಗ್ ನೆನ್ಪಿದ್ಯಾ? ಹಾ, ಯಾ ನೆನ್ಪಿದೆ. ಅದು ಯಾವ ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಿದ್ರೆ ಮುಂದೆ ಆಗಿದ್ದನ್ನೆಲ್ಲ ನಾನ್ ಹೇಳ್ತೀನಿ. ನೀವ್ ನನ್ನ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿ, ನಾನ್ ದಾರಿಲಿ ಹೋಗುವಾಗ ನೀವ್ ನನ್ನ ಫಾಲೋ ಮಾಡ್ಕೊಂಡ್ ಬಂದು ಬಸ್ಸಿಗೆ ಅಡ್ಡ ಹಾಕಿ ನೀವ್ ನನ್ನನ್ನ ವಾಪಸ್ ಬೆಂಗಳೂರು ಕರ್ಕೊಂಡ್ ಬಂದ್ರಿ. ಆಮೇಲೆ ಏನಾಯ್ತು ಗೊತ್ತಾ? ನಿಮಗೆ ನನ್ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಗೊತ್ತಾಯ್ತು. ಹೇಗೆ? ಹಿಂದೆ ಫಾಲೋ ಮಾಡ್ಕೊಂಡ್ ಬಂದೆ ಅಂತನಾ? ಅಲ್ಲ. ನಿಮಗ್ ನೆನ್ಪಿಲ್ವಾ? ಇಲ್ಲ, ಪ್ಲೀಸ್ ಅನು. ಹೀಗೆ ಕಥೆ ಮಧ್ಯೆ ಪ್ರಶ್ನೆ ಕೇಳಿದ್ರೆ ಹೇಗೆ? ನನಗೆ ಯಾವ್ದು ನೆನ್ಪಿದ್ಯೋ ಅದನ್ನ ಹೇಳ್ತೀನಿ, ಮುಂದೆ ಹೇಳು. ಸರಿ ಆಯ್ತು. ಅವತ್ ರಾತ್ರಿ ನೀವ್ ನನಗೆ ಏನೇನೋ ಹೇಳಿದ್ರಿ. ನನ್ಗೆ ಏನು ಸರಿಯಾಗಿ ಕೇಳಿಸ್ಲಿಲ್ಲ. ಏನು ಕೇಳಿಸ್ಲಿಲ್ವಾ? ನಿಜವಾಗ್ಲೂ ಕೇಳಿಸ್ಲಿಲ್ವಾ? ಹಾಗಿದ್ಮೇಲೆ ಬಾಸ್ಗೆ ಎಲ್ಲಾನು ನೆನ್ಪಿದೆ ಅಂತ ಆಯ್ತು. ಅವತ್ತು ನೀವೇನ್ ಹೇಳಿದ್ರಿ ಹೇಳಿ? I love you, Anu. ನಿಂಗ್ ಗೊತ್ತು. I love you. ಐ ಲವ್ ಯು. ನನಗೆಲ್ಲ ನೆನ್ಪಿತ್ತು ಸರ್. ಆದ್ರೆ ನಿಮ್ ಬಾಯೆಲ್ಲ ಇದನ್ನ ಕೇಳ್ಬೇಕು ಅಂತ ನಾನು ಹಾಗೆ ಹೇಳ್ದೆ ಅಷ್ಟೆ. ಅವತ್ತು ನೀವ್ ನನಗೆ ಐ ಲವ್ ಯು ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ನೀನ್ ಮಲ್ಗಿರ್ಲಿಲ್ವಾ? ಇಲ್ಲ, ಮಲ್ಗಿರೋ ತರ ನಾಟಕ ಮಾಡ್ತಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.